ಸಹಾಯಕ ನಿರ್ದೇಶಕರಾದಂತಹ ಸುಮಾ ದೋಷವಾಗಿದ್ದಾರೆ. ಹಾಗಾಗಿ ಕೃಷಿ ಬೇಡ, ನಮ್ಮ ಮಕ್ಕಳು ಎಲ್ಲರೂ ಉದ್ಯೋಗವನ್ನು ಮಾಡಬೇಕು, ಬೆಂಗಳೂರಿಗೆ ಹೋಗಲಿ, ಬಾಂಬೆ ಹೋಗಲಿ, ಡೆಲ್ಲಿ ಹೋಗಲಿ, ಅಮೇರಿಕ ಹೋಗಲಿ ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ. ನಮ್ಮ ತಪ್ಪು ಅದು. ಇವತ್ತು ನೋಡಿ, ನಮ್ಮೆಲ್ಲರೂ ಯುವಕರು ಯಾರೂ ಇಲ್ಲ ಇಲ್ಲಿ. ಅಲ್ಲಾರೋ ಒಬ್ಬರು ನಮ್ಮ ಪಣಜಿ ಬೈಲಿ ಒಬ್ಬರು ಯುವಕರು ಭಾಳ ಖುಷಿ ಆಗುತ್ತೆ ಅವ್ರ ಬಗ್ಗೆ. ಎಲ್ಲೋ ಅಪರೂಪಕ್ಕೊಬ್ಬರು ತಿಳುವಳಿಕೆ ಇದ್ದವರು ನಮಗೆ ಯಾಂತ್ರಿಕ ಜೀವನ ಬೇಡ, ನಮಗೆ ಸಾಫ್ಟ್ವೇರ್ ಬೇಡ, ನಮಗೆ ಕಂಪನಿ ಜೀವನ ಬೇಡ, ನಮ್ಮ ಕೃಷಿ ಬದುಕು ಸಾಕು, ಕೃಷಿಯಲ್ಲಿ ನಾನು ಸಾಧನೆ ಮಾಡ್ತೇನೆ, ಕೃಷಿಯಲ್ಲೇ ಯೋಗ್ಯವಾದ ಬೆಳೆಯನ್ನು ಬೆಳೆಯುತ್ತೇನೆ, ನನ್ನ ತಂದೆ ತಾಯಿಗಳನ್ನು ಸಾಕ್ತೇನೆ ಅನ್ನೋರು ಎಲ್ಲೋ ಒಬ್ರು ಇಲ್ಲ ಅಂತ. ಇವತ್ತು ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ಮಕ್ಕಳು ಎಲ್ಲೋ ಇದ್ದಾರೆ, ಅಮೆರಿಕ ಇದ್ದಾರೆ, ನಮ್ಮ ಕಷ್ಟಕ್ಕಿಲ್ಲ ಅವರು. ನಾವು ಹಣ ಮಾಡಬೇಕು, ಸಂಪಾದನೆ ಮಾಡಬೇಕು, ಕೋಟಿಗಟ್ಟಲೆ ಗಳಿಸಬೇಕು ಅಂತೇಳಿ ಅಮೆರಿಕದಲ್ಲಿ ಇದ್ದಾರೆ. ನಾವು ನರಕದ ಜೀವನವನ್ನು ಇಲ್ಲಿ ಅನುಭವಿಸ್ತಾ ಇದ್ದೇವೆ. ತಂದೆ ಎಷ್ಟೋ ಮನೆಯಲ್ಲಿ ವಯಸ್ಸಾದವರೇ ಇದ್ದಾರೆ, ಎಷ್ಟೋ ಮನೆಯಲ್ಲಿ ಒಬ್ಬರೇ ಇದ್ದಾರೆ. ಮಕ್ಕಳು ರೈತರಾಗಬೇಕು. ಶಿಕ್ಷಣ ಉದ್ಯೋಗಕ್ಕಾಗಿ ಅಲ್ಲ, ನಮ್ಮ ನಾಲೆಜಿಗೋಸ್ಕರವಾಗಿ ಶಿಕ್ಷಣ ಬೇಕು. ಇವತ್ತು ನಾವು ಹದವರಿತು ಸಂದರ್ಭಕ್ಕೆ ಯಾವ ಬೆಳೆಯನ್ನು ಮಾಡಬೇಕು, ಯಾವ ಬೆಳೆಯನ್ನು ಮಾಡಿದಾಗ ಯಾವಾಗ ನಮಗೆ ಮಾರ್ಕೆಟ್ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ರೈತರು ನಾವು ಯೋಚನೆ ಮಾಡಬೇಕು. ಇವತ್ತು ವಿಜ್ಞಾನಿಗಳು ಹೇಳ್ತಾರೆ, ಕೃಷಿ ಇಲಾಖೆ ಹೇಳ್ತಾರೆ ಅಂತಲ್ಲ, ಅವ್ರಿಗಿಂತ ಜಾಸ್ತಿ ಪ್ರಾಕ್ಟಿಕಲ್ ಆಗಿ ನಮಗೆ ಮಾಹಿತಿ ಇದೆ. ಇವತ್ತು ಉದಾಹರಣೆಗೆ ನಂದೊಂದು 1/4 ಎಕರೆ ಜಾಗ ಬಿತ್ತು. ನಾನು ಯೋಚನೆ ಮಾಡಿದೆ ಮೊನ್ನೆ ಯಾವ ಬೆಳೆ ಮಾಡ್ಬೋದು ಈಗ ಅಂತೇಳಿ. ಒಂದೇ ತಿಂಗಳಲ್ಲಿ ಮೂಲಂಗಿ ಬರುತ್ತೆ ಅಂತೇಳಿ ಮಾಡಿದೆ. ಕೇವಲ ಒಂದು 5 ಗುಂಟೆ ಜಾಗದಲ್ಲಿ 1 ಲಕ್ಷ ರೂಪಾಯಿ ಆದಾಯ ನನಗೆ ಬಂತು. ಈಗ ನಾನು ಇಲ್ಲೇ ಮಾರ್ಕೆಟ್ ಇದು ನಾವು ಯೋಚನೆ ಮಾಡಬೇಕು. ನಮ್ಮ ಇಲಾಖೆ ಯಾವಾಗಲೂ ನೀವು ಮೂಲಂಗಿ ಬೆಳೆದ್ರೆ ತರಕಾರಿ ಬೆಳೆ ಸಹಜ ಹೇಳ್ತಾರೆ, ಆದರೆ ಯಾವ ಸಂದರ್ಭದಲ್ಲಿ ತರಕಾರಿ ಬೆಳಿಬೇಕು. ಇವಾಗ ತರಕಾರಿ ರೇಟ್ ಇದೆ, ಈ ಗದ್ದೆ ಕೊಯ್ಲು ಮುಗಿತಲ್ಲ, ಈಗ ನೀವು ತರಕಾರಿ ಬೆಳೆದ್ರೆ ನಿಮಗೆ ರೇಟ್ ಸಿಗೋದಿಲ್ಲ. ಅದೇ ಮೂಲಂಗಿ 5 ರೂಪಾಯಿ ಕೆಜಿ ಕೇಳ್ತಾರೆ. ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಜಾಸ್ತಿ ಬಂದ್ಬಿಡ್ತದೆ. ಹಾಗಾಗಿ ರೈತರು ಯೋಚನೆ ಮಾಡಬೇಕು, ನಾವು ಯಾವ ಸಕಾಲದಲ್ಲಿ ಯಾವ ಬೆಳೆಯನ್ನು ಮಾಡಿದರೆ ನಮಗೆ ರೇಟ್ ಆಗುತ್ತೆ ಅಂತ. ಇವತ್ತು ನೋಡಿ ದುರಂತ ಅಂದರೆ, ನಾವು ಮಲೆನಾಡಿನವರು 90% ಅಡಿಕೆ ಮೇಲೆ ಡಿಪೆಂಡ್ ಆಗಿದ್ದೇವೆ. ದುರದೃಷ್ಟಕರ ಒಂದು ಮಾರಕ ರೋಗ ಹೆಮ್ಮಾರಿಯಾಗಿ ಇವತ್ತು ಎಲೆಚುಕ್ಕಿ ರೋಗ ಬಂದಿದೆ. ದೊಡ್ಡಮನೆ ಸೈಡ್ ಹೋಗಿ ನೋಡಿದ್ರೆ ಪಾಪ ಯಾವ ಮರಗಳಿಲ್ಲ, ಸತ್ತು ಹೋಗ್ಬಿಟ್ಟಿದೆ. ಕೆಲವರು ಹೇಳ್ತಾರೆ ವಿಷ ಕುಡಿಯೋದೊಂದೇ ಬಾಕಿ ಅಂತ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ವಿಜ್ಞಾನಿಗಳು ಪ್ರಯತ್ನ ಪಟ್ಟಿದ್ದಾರೆ ನಮಗೋಸ್ಕರವಾಗಿ. ಯಾಕೆ ನಮ್ಮ ರೈತರ ಮಕ್ಕಳೇ ಇರ್ಬೋದು ಅವರು. ನಮ್ಮ ರೈತರನ್ನ ನಾವು ಉಳಿಸ್ಬೇಕು ಅಂತೇಳಿ ಯಾವ್ಯಾವುದೋ ಔಷಧಿಗಳನ್ನು ತಾತ್ಕಾಲಿಕವಾಗಿ ಅದಕ್ಕೆ ಸಂಪೂರ್ಣ ಉಪಶಮನ ಆಗುತ್ತೆ ಅಂತಲ್ಲ, ಪ್ರಯತ್ನ ಮಾಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ತಾವು ಪ್ರಶ್ನೆಗಳನ್ನು ಕೇಳಬೇಕು. ಅವರು ಎಲೆಚುಕ್ಕಿ ರೋಗಕ್ಕೆ ಯಾವ ಕಾರಣ, ಅದರ ಹತೋಟಿಯಲ್ಲಿ ಹೇಗೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಣ್ಣನ್ನು ನಾವು ಹಾಳು ಮಾಡ್ಕೊಂಡಿದ್ದೇವೆ. ನಾವು ಕಳೆ ತೆಗಿಲಿಕ್ಕೆ ಆಗಲ್ಲ, ನಮ್ಮ ಮನೆಯ ಹೆಂಗಸರು ಮಕ್ಕಳೆಲ್ಲ ಕಳೆ ತೆಗೆದು ಬೇಡಪ್ಪ ಯಾರಿಗೆ ಬೇಕು ಅಂತೇಳಿ ಕಳೆನಾಶಕ ಹೊಡಿತಾ ಇದ್ದೇವೆ. ವರ್ಷಕ್ಕೆ 2-3 ಬಾರಿ ಕಳೆನಾಶಕಗಳನ್ನು ಹೊಡೆದ್ರೆ ಅದರಲ್ಲಿರುವಂಥ ಜೀವಕೋಶಗಳು, ನಮ್ಮ ಎರೆಹುಳುಗಳು ಎಲ್ಲಿ ಬದುಕಲಿಕ್ಕೆ ಸಾಧ್ಯ? ಅಷ್ಟೊಂದು ದೊಡ್ಡದಾಗಿ ಬೆಳೆದಿರುವಂಥ ಕಳೆಗಳು ಸರ್ವನ ಸುಟ್ಟು 1 ವಾರದಲ್ಲಿ ಸುಟ್ಟು ಸತ್ತೋಗ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಜೀವಿಗಳು ಹೇಗೆ ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂಥ ನಾವು ಯೋಚನೆ ಮಾಡಬೇಕಲ್ವಾ. ವಿಜ್ಞಾನಿಗಳು ಕಂಡಿಡಿದ್ರು ಕಳೆನಾಶಕ ತಪ್ಪು ಅಂತೇನಲ್ಲ, ಆದರೆ ನಾವು ರೈತರು ಯೋಚನೆ ಮಾಡಬೇಕು, ನಮಗಿದು ಬೇಡ. ಇವತ್ತು ಹಿರೋಸಿಂಹ ನಾಗಸಾಕಿಗಳಿಗೆ ಅವತ್ತು ಅಣುಬಾಂಬುಗಳನ್ನು ಹಾಕಿದಾಗ ಇವತ್ತಿಗೂ ಕೂಡ ಅಲ್ಲಿ ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರೆ. ಹಾಗೆ ನಮ್ಮ ಭೂಮಿಯಲ್ಲಿ ಕೂಡ ಅದು ವಿಷ ಆಗುತ್ತೆ. ಅಲ್ಲಿ ನಾವು ಬೆಳೆಗಳನ್ನು ಬೆಳೆದ್ರೆ ಆ ಬೆಳೆ ನಾವು ತಿನ್ಬೇಕಲ್ವ, ನಮ್ಮ ಮಕ್ಕಳು ತಿನ್ಬೇಕು, ಹಸುಗೂಸು ತಿನ್ಬೇಕು. ಅದ್ರ ಮೇಲೆ ಪರಿಣಾಮ ಏನಾಗುತ್ತೆ? ಅಲ್ಸರ್ ಬರುತ್ತೆ, ಅಪಂಡಿಸ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಏನು ಬೇಕಾದ್ರೂ ಆಗುತ್ತೆ. 50 ವರ್ಷಕ್ಕೆ ಸಂತೆ ಮುಗಿಸ್ಕೊಂಡು ಹೋಗ್ತಾ ಇದ್ದೇವೆ ನಾವು. ಕಾರಣ ಅಂದ್ರೆ ನಮಗೆ ದೇವರು ಹಣೆ ಬರ ಬರೆದಿಲ್ಲ, ವಯಸ್ಸು ದೇವರು ಬರೆದಿಲ್ಲ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ. ಆದರೆ ಅದೆಲ್ಲಕ್ಕೂ ನಾವೇ ಕಾರಣ. ನಮ್ಮ ಆಹಾರವನ್ನು ನಾವು ಹಾಳು ಮಾಡಿಕೊಳ್ಳೋದಕ್ಕೆ, ನಮ್ಮ ಮಣ್ಣನ್ನು ನಾವು ಉಳಿಸ್ಕೊಳ್ಬೇಕಾಗಿತ್ತು. ಇವತ್ತು ಮಣ್ಣು ಸಮೃದ್ಧವಾಗಿದೆ, ಸರಿಯಾಗಿ ಇತ್ತು. ಇವತ್ತು ಹಿಂದಿನ ಕಾಲದಲ್ಲಿ ಮಣ್ಣಿನ ಗೋಡೆಯಿಂದ ಮನೆ ಕಟ್ತಾ ಇದ್ರು, ಇವತ್ತು ಮನೆಗಳಿದ್ದಾವೆ, ಆ ಗೋಡೆಗಳು ಏನೂ ಆಗಿಲ್ಲ. ಈ ಕಾಂಕ್ರೀಟ್ ಗೋಡೆಗಳು 25 ವರ್ಷ ನಂತರ ಅದು ತುಕ್ಕಿಡಿದು ಸೋರ್ತಾ ಇದೆ. ಕಾರಣ ಅಂದರೆ ನಾವು ಮಣ್ಣನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಾವು ರೈತರು ಒಂದು ಬೆಳೆ ಬೆಳೆದಕ್ಕೆ ಪೈಪ್ ಲೈನ್ ಅಳವಡಿಸ್ತೀವಿ. ಆ ಬೆಳೆ ಮುಗಿತು, ಮತ್ತೊಂದು ಬೆಳೆ ಮಾಡಬೇಕಾದ್ರೆ ನಾವು ನೀಟಾಗಿ ಆ ಪೈಪ್ಗಳನ್ನ ಕಿತ್ತು ಜೋಡಿಸೋದಿಲ್ಲ.